ಮತ್ತು ರಕ್ತ ಒಟ್ಟಿಗೆ ಹರಿಯಲ್ಲ ಅಂತ ಪಾಕಿಸ್ತಾನಕ್ಕೆ ಈಗಾಗಲೇ ಖಡಕ್ ಎಚ್ಚರಿಕೆಯನ್ನ ಭಾರತ ಕೊಟ್ಟಾಗಿದೆ. ಎರಡೆರಡು ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ವಿಷಯವಾಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಭಾರತ ಪಾಕ್ ಕದನ ವಿರಾಮ ಘೋಷಣೆ ಆಯಿತು. ಆದರೆ ಪಾಕ್ ಮೇಲೆ ಜಲಯುದ್ಧ ನಿಲ್ಲುತ್ತಾ ಅಂತಂದ್ರೆ ಇಲ್ಲ, ಅದು ಕಂಟಿನ್ಯೂ ಆಗುತ್ತೆ ಅಂತ ಮತ್ತೊಮ್ಮೆ ಪುನರುಚ್ಚರಿಸಲಾಗಿದೆ. ಅದಕ್ಕೆ ಸಾಕ್ಷಿ ಈಗ ಅಣೆಕಟ್ಟಿನ ಎಲ್ಲಾ ಗೇಟ್ಗಳನ್ನ ಬಂದ್ ಮಾಡಿರೋದು. ಪಾಕ್ಗೆ ಪ್ರಧಾನಿ ಖಡಕ್ ಎಚ್ಚರಿಕೆಯನ್ನ ರವಾನೆ ಮಾಡಿದ್ದಾರೆ. ಇಂದು ಮತ್ತೆ ಬಗ್ಲಿಹಾರ್ ಡ್ಯಾಮ್ ಅನ್ನ ಬಂದ್ ಮಾಡೋ ಮೂಲಕವಾಗಿ ಪಾಕಿಸ್ತಾನಕ್ಕೆ ಹರಿಯುವಂತಹ ನೀರನ್ನ ತಡೆಯಲಾಗಿದೆ. ಅಣೆಕಟ್ಟಿನ ಎಲ್ಲಾ ಗೇಟ್ಗಳನ್ನ ಬಂದ್ ಮಾಡಿದ್ದಾರೆ. ಪಾಕ್ಗೆ ಮತ್ತೆ ಈಗ ನೀರಿನ ಆತಂಕ, ದಿಗಿಲು ಹುಟ್ಟಿಸಿದೆ ಮೋದಿಯವರ ನಡೆ. ಇನ್ನೇನಿದ್ರು ಪಾಕಿಸ್ತಾನದ ಜೊತೆಗೆ POK ಮತ್ತು ಉಗ್ರರ ವಿಚಾರವಾಗಷ್ಟೇ ನಮ್ಮ ಮಾತುಕತೆ, ಇನ್ನುಳಿದಂತೆ ಯಾವುದೇ ವ್ಯಾವಹಾರಿಕ ಸಂಬಂಧಗಳು ಇರಲ್ಲ, ಆ ಮಾತುಕತೆಗಳು ನಡೆಯಲ್ಲ ಅಂತ ಎರಡೆರಡು ಬಾರಿ ಪುನರುಚ್ಚರಿಸಿದಂತಹ ನರೇಂದ್ರ ಮೋದಿ ಅವರು ಅದಕ್ಕೆ ಪೂರಕವಾಗಿ ಈ ಬೆಳವಣಿಗೆಗಳಾಗ್ತಾ ಇದೆ. ಬಗ್ಲಿಹಾರ್ ಡ್ಯಾಮ್ಗೆ ನೀರೇನು ಹೋಗ್ತಾ ಇತ್ತು ಅದನ್ನ ಈಗ ತಡೆಯಲಾಗಿದೆ. ಮೇಲಿಂದ ಮೇಲೆ ನೀರನ್ನ ಬಿಡೋದು ಮತ್ತೆ ಅದನ್ನು ಸ್ಥಗಿತಗೊಳಿಸೋದು, ಈ ಪ್ರಕ್ರಿಯೆಗಳನ್ನ ಮುಂದುವರಿಸಲಾಗ್ತಾ ಇದೆ. ಸಿಂಧೂ ನದಿ ಒಪ್ಪಂದವನ್ನ ಅಮಾನತಿನಲ್ಲಿಟ್ಟ ನಂತರದಲ್ಲಿ ಪಾಕಿಸ್ತಾನಕ್ಕೆ ಭಾರತದಿಂದ ಹರಿತಾ ಇದ್ದಂತಹ ನೀರಿನ ಪ್ರಮಾಣ ಕಡಿಮೆ ಆಯಿತು. ಆಲ್ಮೋಸ್ಟ್ ಆಲ್ ಅದನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡುವ ಹಂತಕ್ಕೂ ಕೂಡ ಹೋಯಿತು. ಮಧ್ಯದಲ್ಲಿ ಒಮ್ಮೆ ಮಾತ್ರ ನೀರು ಬಿಡಲಾಗಿತ್ತು. ಈಗ ಮತ್ತೆ ಬಗ್ಲಿಹಾರ್ ಡ್ಯಾಮ್ಗೆ ನೀರೇನು ಹರಿದು ಹೋಗ್ತಾ ಇತ್ತು ಅದಕ್ಕೆ ಬಂದ್ ಮಾಡಿದ್ದಾರೆ, ಗೇಟನ್ನು ಹಾಕಿದ್ದಾರೆ. ಈ ಮೂಲಕವಾಗಿ ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನ ಭಾರತ ಮಾಡಿದೆ. ಈ ಮೂಲಕವಾಗಿ ನೀರು ಮತ್ತು ರಕ್ತ ಒಟ್ಟಿಗೆ ಹರಿಯಲ್ಲ, ಯಾವ್ದು ಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೊಳ್ಳಿ, ಆ ನಂತರದಲ್ಲೇ ಎಲ್ಲವೂ ಕೂಡ ಅನ್ನೋದನ್ನ ಸ್ಪಷ್ಟ ಸಂದೇಶ ರವಾನೆ ಮಾಡಿದ ಬೆನ್ನಲ್ಲೇ ಈ ರೀತಿಯ ಪ್ರಕ್ರಿಯೆಗಳು ನಡೀತಾ ಹೋಗ್ತಾ ಇದೆ. ಪಾಕಿಸ್ತಾನಕ್ಕೆ ಈಗ ಜಲಯುದ್ಧದ ಆತಂಕ. ಒಂದು ಕಡೆಯಲ್ಲಿ ರಾಜತಾಂತ್ರಿಕವಾಗಿ ಭಾರತ ಈ ನಿರ್ಧಾರವನ್ನ ಆಪರೇಷನ್ ಸಿಂಧೂರದಕ್ಕೂ ಮೊದಲು ಆರಂಭ ಮಾಡಿತ್ತು, ಈಗ ಅದು ಮುಂದುವರಿತಾ ಇದೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ ಕಡತಲ. ಪವಿತ್ರ, ನೀರು ಮತ್ತು ರಕ್ತ ಒಟ್ಟಿಗೆ ಅರಿಯಲ್ಲ ಅಂತ ಖಡಕ್ ಸಂದೇಶವನ್ನ ರವಾನೆ ಮಾಡಿದ್ರು. ಇನ್ನೇನಿದ್ರು POK ಮತ್ತು ಉಗ್ರರ ವಿಚಾರವಾಗಷ್ಟೇ ಪಾಕಿಸ್ತಾನ ಮತ್ತು ನಮ್ಮ ನಡುವಿನ ವ್ಯವಹಾರ ಅಂತ ಹೇಳಿದ್ರು. ಅದರ ಮುಂದುವರೆದ ಭಾಗವಾಗಿ ಈಗ ಏನಾಗ್ತಾ ಇದೆ? ದಿವ್ಯ, ಜಲಯುದ್ಧ ಕದನ ವಿರಾಮವನ್ನ ಘೋಷಣೆ ಮಾಡಿದ್ರು ಕೂಡ ಜಲಯುದ್ಧ ಮುಂದುವರಿಯುತ್ತೆ ಅನ್ನುವಂತಹ ಸ್ಪಷ್ಟ ಸೂಚನೆಯನ್ನ ಪ್ರಧಾನಿಯವರು ಕೊಟ್ಟಿದ್ರು. ಇದರ ಭಾಗವಾಗಿ ಈಗ ಬಗ್ಲಿಹಾರ್ ಡ್ಯಾಮ್ನಿಂದ ಕಂಪ್ಲೀಟ್ ಆಗಿ ನೀರು ತಡೆಯಾಗಿದೆ. ಮೇ 8ರಂದು ಬಗ್ಲಿಹಾರ್ ಡ್ಯಾಮ್ನಿಂದ ಏಕಾಏಕಿ ನೀರನ್ನ ಎಲ್ಲಾ ಗೇಟ್ಗಳನ್ನ ಓಪನ್ ಮಾಡಿ ಜೇನಬ್ ನದಿಗೆ ನೀರು ಹರಿಯೋದಕ್ಕೆ ಅವಕಾಶವನ್ನ ಮಾಡಿಕೊಟ್ರು. ಆಗ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈಗ ಎಗೈನ್ ಮತ್ತೆ ಅದನ್ನ ಕ್ಲೋಸ್ ಮಾಡಿದ್ದಾರೆ. ಕಳೆದ 3-4 ವಾರಗಳಿಂದ ಭಾರತ ಯಾವ ರೀತಿ ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸ್ತಾ ಇದೆ ಅಂದ್ರೆ ನೀರಿನ ಹರಿವಿನಲ್ಲಿ ಏರಿಳಿತವನ್ನ ಮಾಡ್ತಾ ಇದೆ. ಒಂದ್ಸಲ ಬಂದ್ ಮಾಡೋದು, ಒಂದ್ಸಲ ನೀರ್ ಬಿಡೋದು. ಯಾವ ರೀತಿ ಅಂದ್ರೆ ಪಾಕಿಸ್ತಾನಕ್ಕೆ ಇದನ್ನ ಹೇಳ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಈ ಸಂಕಟವನ್ನ. ಯಾಕಂದ್ರೆ ಅವರೇ ಮಾಡ್ಕೊಂಡಿರುವಂತಹ ತಪ್ಪು, ಅವರೇ ಈ ರೀತಿಯ ಹಳ್ಳವನ್ನ ತೋಡ್ಕೊಂಡಿರೋದು. ಹಾಗಾಗಿ ಅವರು ಏನೂ ಮಾಡದಂತಹ ಆ ರೀತಿಯಲ್ಲಿ ಅವರೇ ಪಾಠವನ್ನ ಕಲಿತಿರುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕೆ ಹೀಗೆ ಭಾರತ ವರ್ತನೆಯನ್ನ ತೋರಿಸ್ತಾ ಇದೆ ಅಂದ್ರೆ ಕೃಷಿಗೆ ಆಧಾರವಾಗಿರುವಂತಹ ನೀರು ಈ ರೀತಿ ಏರಿಳಿತವನ್ನ ಮಾಡೋದ್ರಿಂದ ಅಲ್ಲಿನ ಕೃಷಿಗೆ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ. ಈ ಮೂಲಕ ಪಾಕಿಸ್ತಾನಕ್ಕೆ ಪಾಠವನ್ನ ಕಲಿಸೋದಕ್ಕೆ ಭಾರತ ಹೊರಟಿದೆ. ಈ ರೀತಿ ನೀರನ್ನ ಒಂದ್ಸಲ ಬಿಡೋದು ಅಥವಾ ಕಂಪ್ಲೀಟ್ ಆಗಿ ನೀರನ್ನ ಡ್ರೈ ಮಾಡುವಂತಹ ರೀತಿಯಲ್ಲಿ ಮಾಡಿದ್ರೆ ಅಲ್ಲಿನ ಕೃಷಿ ಚಟುವಟಿಕೆಗಳಿಗೆ ದೊಡ್ಡ ಮಟ್ಟದ ಹೊಡೆತ, ಕೃಷಿಯನ್ನ ನಡೆಸೋದಕ್ಕೆ ಸಾಧ್ಯ ಆಗಲ್ಲ. 60-70% ಪಾಕಿಸ್ತಾನ ಕೃಷಿಯ ಮೇಲೆಯೇ ಡಿಪೆಂಡ್ ಆಗಿರುವಂಥದ್ದು. ಹಾಗಾಗಿ ಆ ಪಂಜಾಬ್ ಪ್ರಾಂತ್ಯದಲ್ಲಿ ಸಾಕಷ್ಟು ತೊಂದರೆಯಾಗುತ್ತೆ. ಈಗ ಮೊನ್ನೆ ಕೂಡ ಅದನ್ನೇ ಮಾಡಿದ್ರು, ಸಲಾಲ್ ಡ್ಯಾಮ್ನಿಂದ ಬಗ್ಲಿಹಾರ್ ಡ್ಯಾಮ್ನಿಂದ ನೀರನ್ನ ಕಟ್ ಮಾಡಿದ್ರು. ಮಗದೊಂದು ಕಡೆ ಒಂದೇ ಸಲ ಅದನ್ನ ಬಿಟ್ರು. ಸೊ ಈಗ ಮತ್ತೆ ಬಗ್ಲಿಹಾರ್ ಡ್ಯಾಮ್ನಿಂದ ನೀರಿನ ಹರಿವನ್ನ ನಿಲ್ಲಿಸಿದ್ದಾರೆ. ಸೊ ಇನ್ನು 2-3 ದಿನಗಳ ಕಾಲ ಇದು ಏನಾದ್ರೂ ಅದೇ ರೀತಿ ಮುಂದುವರಿತಾ ಇದ್ರೆ ಜೇನಬ್ ನದಿಯ ನೀರೇನಿದೆ ಅದು ಕಂಪ್ಲೀಟ್ ಆಗಿ ಡ್ರೈ ಆಗುತ್ತೆ. ಪಾಕಿಸ್ತಾನ ಮತ್ತೆ ವಿಲವಿಲ ಅಂತ ಒದ್ದಾಡಬೇಕಾಗುತ್ತೆ. ಸೊ ಕದನ ವಿರಾಮದ ಬಳಿಕ ಭಾರತ ಯಾವ ರೀತಿ ಜಲಯುದ್ಧವನ್ನ ಮುಂದುವರಿಸ್ತಾ ಇದೆ, ಪಾಕಿಸ್ತಾನಕ್ಕೆ ನಿರಂತರವಾಗಿ ಪಾಠವನ್ನ ಕಲಿಸೋದಕ್ಕೆ ಹೇಗೆ ಮುಂದಾಗ್ತಾ ಇದೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ದಿವ್ಯಾ.